ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಿನ್ ಮಾಸ್ಟರ್ ಕ್ಲಾಸ್. ಇವತ್ತು ನಾವು ಲೆನ್ಸ್ಕಾರ್ಟ್ ಐ ಪಿ ಒ ಬಗ್ಗೆ ತಿಳ್ಕೊಳ್ಳೋಣ. ಲೆನ್ಸ್ಕಾರ್ಟ್ ಐ ಪಿ ಒ ಬಂದ್ಬಿಟ್ಟು ನಿಮಗೆ ಬರ್ಜಿಂಗ್ ಐ ಪಿ ಒ ಆಗಿದೆ. ಅದ್ರ ಬಗ್ಗೆ ಡೀಟೇಲು ಮತ್ತು ಕಂಪ್ನಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಲೆನ್ಸ್ಕಾರ್ಟ್ ಐ ಪಿ ಒ ಬಂದು ಡೇಟು, ರಿವ್ಯೂ, ಪ್ರೈಸು, ಅಲಾಟ್ಮೆಂಟ್ ಡೇಟು ನಾನು ಇದರಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಲೆನ್ಸ್ಕಾರ್ಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಲೆನ್ಸ್ಕಾರ್ಟ್ ಬಂದು 2008 ಸ್ಟಾರ್ಟ್ ಆಯಿತು. ಸೊ ಈ 2008 ಸ್ಟಾರ್ಟ್ ಆಗಿದ್ದ ಕಂಪ್ನಿ ಸೊ ಕಂಪ್ಲೀಟ್ಲಿ ಟೆಕ್ನಾಲಜಿ ಬೇಸ್ಡು ಮತ್ತು ಹೈವೇರ್ ಕಂಪ್ನಿಯಾಗಿ ಸ್ಟಾರ್ಟ್ ಆಯಿತು. ಸೊ ಇವ್ರೇನು ಮಾಡಿದ್ರಂದ್ರೆ ಇನಿಷಿಯಲ್ ಲೆವೆಲಲ್ಲಿ ಆನ್ ಬೋರ್ಡಿಂಗ್ ಅಂದರೆ ಆನ್ಲೈನ್ ಮೋಡಲ್ಲಿ ನೀವು ಕಂಪ್ನಿನ ಸ್ಟಾರ್ಟಪ್ ಮಾಡಿಕೊಂಡ್ರು. ಸೊ ನಿಮಗೆ ಫೆಕ್ಸ್ ಆಗಲಿ ಲೆನ್ಸ್ ಆಗಲಿ ಬೇಕು ಅಂದರೆ ಆನ್ಲೈನಿಂದ ಬುಕ್ಕಿಂಗ್ ಮಾಡಬೇಕಿತ್ತು. ಬಟ್ ಸ್ಲೋಲಿ ಅವ್ರು ಏನು ಮಾಡಿದ್ರು ಅಂದರೆ ಆನ್ಲೈನ್ ಬಿಸ್ನೆಸ್ ಒಂದೇ ಅಲ್ಲ, ಡಿಜಿಟಲ್ ಬಿಸ್ನೆಸ್ ಜೊತೆಗೆ ಏನು ಮಾಡಿದ್ರು ಅಂದರೆ ಅವರು ಡಿಸೈನಿಂಗು, ಮ್ಯಾನುಫ್ಯಾಕ್ಚರಿಂಗು, ಬ್ರ್ಯಾಂಡಿಂಗು ಮತ್ತು ಫಿಸಿಕಲ್ ಸ್ಟೋರ್ಸ್ನ ಓಪನ್ ಮಾಡಿದ್ರು. ಆ ಫಿಸಿಕಲ್ ಸ್ಟೋರ್ಸ್ನ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಕಸ್ಟಮರ್ಸ್ಗೆ ಡಿಜಿಟಲೈಸಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನೋಡೋಕ್ಕಿಂತ ಪರ್ಸ್ನಲಿ ಬಂದು ಫೀಲು ಟಚ್ ಮಾಡಿ ಅದನ್ನ ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ದೆನ್ ಬೈ ಮಾಡಿ ಯೂಸ್ ಮಾಡೋವಂಥ ಆಪ್ಷನ್ಸ್ನ ಕೊಟ್ಟರು. ಇವರು ಮೇಜರ್ ಪ್ರಾಡಕ್ಟ್ ಬಂದ್ಬಿಟ್ಟು ಏನಾಗುತ್ತೆ, ಐ ಗ್ಲಾಸಸ್ ಆಗ್ಬೋದು, ಸನ್ ಗ್ಲಾಸಸ್ ಆಗ್ಬೋದು, ಕಾಂಟ್ಯಾಕ್ಟ್ ಲೆಸ್ ಆಗ್ಬೋದು, ಈ ಐವೇರ್ ಆಕ್ಸೆಸರೀಸ್ ಏನಿದೆ ಅದನ್ನು ಫುಲ್ ಫ್ಲೆಡ್ಜ್ ಆಗಿ ಎಸ್ಟಾಬ್ಲಿಷನ್ ಮಾಡಿದ್ರು. ಟೀಕೆ. ಆ್ಯಂಡ್ ಟೋಟಲ್ ಇಲ್ಲಿವರೆಗೂ ಅವರಲ್ಲಿ 2723 ಸ್ಟೋರ್ಸ್ ಇದೆ ವರ್ಲ್ಡ್ ವೈಡಲ್ಲಿ. ಮತ್ತು ಅವ್ರ ಜೊತೆಗೆ ಮೊಬೈಲ್ ವ್ಯೂವರ್ಸ್ ಏನಿದ್ದಾರೆ, ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋರು ಮೋರ್ ದೆನ್ 100 ಮಿಲಿಯನ್ಸ್ ಡೌನ್ಲೋಡೆಡ್ ಆ್ಯಪ್ ಇದೆ. ಇದು ಕಂಪ್ನಿಯ ಹಿಸ್ಟ್ರಿ ಆಫ್ ದ ಕಂಪ್ನಿ. ಲೆನ್ಸ್ಕಾರ್ಟ್ ಸೊಲ್ಯೂಷನ್ ಐ ಪಿ ಒ ಡೀಟೇಲ್ಗೆ ನಾವು ಬಂದರೆ, ಐ ಪಿ ಒ ಬಂದುಬಿಟ್ಟು 31 ಅಕ್ಟೋಬರ್ ಓಪನ್ ಆಗುತ್ತದೆ. ನವಂಬರ್ 4ಗೆ ಲಾಸ್ಟ್ ಇದೆ. ದೆನ್ ಇದು ಫೇಸ್ ವ್ಯಾಲ್ಯೂ ಬಂದು ₹2 ಪರ್ ಈಕ್ವಿಟಿ ಶೇರ್ ಇದೆ. ಸಾರಿ. ಐ ಪಿ ಒ ಪ್ರೈಸ್ ಬಾಂಡ್ ಬಂದುಬಿಟ್ಟು ₹382 ಇಂದ ₹402 ವರೆಗೂ ಇದೆ. ಇಶ್ಯೂ ಸೈಜ್ ಬಂದು 7,278 ಕ್ರೋರ್ಸಲ್ಲಿ ಮಾರ್ಕೆಟಲ್ಲಿ ಇಶ್ಯೂ ಮಾಡ್ತಿದ್ದಾರೆ. ಲೆನ್ಸ್ಕಾರ್ಟ್ ಐ ಪಿ ಒ ಮಾರ್ಕೆಟ್ ಲಾಟ್ ಅಂದರೆ ಒಂದು ಲಾಟ್ ಮಿನಿಮಮ್ ರಿಟೇಲ್ ಇನ್ವೆಸ್ಟರ್ಗೆ ಎಷ್ಟು ಶೇರ್ಸ್ ಬೈ ಮಾಡಬೇಕಾಗತ್ತೆ ಅಂದರೆ, ರಿಟೇಲ್ ಇನ್ವೆಸ್ಟರ್ಸ್ ಮಿನಿಮಮ್ ಒಂದು ಲಾಟ್ ಬಂದು 37 ಶೇರ್ಸ್ ಇರುತ್ತೆ. ಆ ಶೇರ್ಸಿಗೆ ಅಮೌಂಟ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ ₹14,874 ಆಗುತ್ತೆ. ರಿಟೇಲ್ ಶೇರ್ ಹೋಲ್ಡರ್ಸ್ ಅಂದರೆ ನೀವು ರಿಟೇಲ್ ಶೇರ್ ಹೋಲ್ಡರ್ಸ್ ಅಂತ ಏನು ಇರ್ತೀವಿ, ಅವರು ಮ್ಯಾಕ್ಸಿಮಮ್ ಎಷ್ಟು ತೊಗೊಬೋದು ಅಂದರೆ 13 ಲಾಟ್ನ ಬೈ ಮಾಡ್ಬೋದು. ಅಲ್ಲಿಗೆ 481 ಶೇರ್ಸ್ ಬರುತ್ತೆ. 1,93,000 ಚೇಂಜ್ ಆಗುತ್ತೆ. ಎಚ್ ಎನ್ ಐ ಕ್ಲೈಂಟು, ಅಲ್ಟ್ರಾ ಎಚ್ ಎನ್ ಐ ಕ್ಲೈಂಟ್ ಆದರೆ ಅಪ್ ಟು ಅವರು ₹10 lakh ವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದ್ರ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಐ ಪಿ ಒಸ್ ಪರ್ಟಿಕ್ಯುಲರ್ ಲಿಸ್ಟಿಂಗ್ ಡೇಟ್ಸು, ಅಲಾಟ್ಮೆಂಟ್ ಡೇಟ್ಸ್ ಎಲ್ಲ ಏನು ಅಂತ ಈ ಪರ್ಟಿಕ್ಯುಲರ್ ಪೇಜಲ್ಲಿ ನೀವು ತಿಳ್ಕೊಬೋದು. ಐ ಪಿ ಒ ಓಪನಿಂಗ್ ಡೇಟ್ ಬಂದು ನಾನು ಹೇಳ್ದಂಗೆ 31ಗೆ ಓಪನ್ ಆಗ್ತಿದೆ, ನವಂಬರ್ 4ಗೆ ಎಂಡ್ ಆಗುತ್ತೆ. ಅಲಾಟ್ಮೆಂಟ್ ಡೇಟ್ ಬಂದುಬಿಟ್ಟು ನವಂಬರ್ 6ಗಿದೆ. ರೀಫಂಡ್ ಬಂದ್ಬಿಟ್ಟು ಇನ್ ಕೇಸ್ ನಿಮಗೆ ಶೇರ್ಸ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ 7ಗೆ ನಿಮ್ಮ ಫಂಡ್ಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗೋದು 7th ನವಂಬರ್ ಕ್ರೆಡಿಟ್ ಆಗುತ್ತೆ. ಮಾರ್ಕೆಟ್ ಲಿಸ್ಟಿಂಗಲ್ಲಿ ಬಂದು ನವಂಬರ್ 10ಗೆ ಲಿಸ್ಟ್ ಆಗುತ್ತೆ. ನಿಮಗೆ ಲಾಸ್ಟ್ ಡೇ ಆಫ್ ಅಪ್ಲೈ ಮಾಡೋದು ಐ ಪಿ ಒನ ಲಾಸ್ಟ್ ಡೇ ನಿಮಗೆ ಕಟ್ ಆಫ್ ಟೈಮ್ ಅಪ್ಲೈ ಮಾಡೋದು ಅಂದರೆ ನವಂಬರ್ 4 ಲಾಸ್ಟ್ 5 PM ವರೆಗೂ ನೀವು ಅಪ್ಲೈ ಮಾಡ್ಬೋದು. ಆಬ್ಜೆಕ್ಟಿವ್ ಆಫ್ ಇಶ್ಯೂ ಆನ್ ಯುಟಿಲೈಸೇಷನ್ ಆಫ್ ಪ್ರೊಸೀಡ್ಸ್ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿ ಫಂಡ್ಸ್ ಏನು ರೈಸ್ ಮಾಡ್ತಿದೆ, ಅವರ ಅಬ್ಜೆಕ್ಟಿವ್ ಏನು ಅನ್ನೋದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೂಡ ಕಂಪ್ನಿ ಕೊಟ್ಟಿದೆ. ಅವರ ಪರ್ಪಸ್ ಆಫ್ ರೈಸಿಂಗ್ ಕ್ಯಾಪಿಟಲ್ ಬಂದುಬಿಟ್ಟು ಫಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸೆಟಪ್ ಮಾಡ್ತಿದ್ದಾರೆ. ನ್ಯೂ ಕಂಪ್ನಿ ಸ್ಟೋರ್ಸ್ ಇನ್ ಇಂಡಿಯಾ. ಕಂಪ್ನಿ ಸ್ಟೋರ್ಸ್ಗಳನ್ನ ಇಲ್ಲಿ ಎಕ್ಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಅರೌಂಡ್ 272 crore ಬೇಕು ಅಂತ ಡಿಸ್ಕ್ಲೋಸ್ ಮಾಡಿದ್ದಾರೆ. ಮತ್ತು ಎಕ್ಸ್ಪೆಂಡಿಚರ್ ಆಫ್ ಲೀಸು, ರೆಂಟು, ಲೈಸೆನ್ಸ್ ಅಗ್ರಿಮೆಂಟು, ರಿಲೇಟೆಡ್ ಪೇಮೆಂಟ್ ಆಫ್ ಕಂಪ್ನಿ. ಕಂಪ್ನಿ ಆಪರೇಟಿಂಗ್ ಸ್ಟೋರ್ಸ್ನ ಆಪರೇಟ್ ಮಾಡಬೇಕಾದ್ರೆ ಈ ಇದು ರೆಂಟ್ ಆಗ್ಬೋದು, ಲೈಸೆನ್ಸ್ ರಿನ್ಯೂವಲ್ಸ್ ಆಗ್ಬೋದು, ಅಗ್ರಿಮೆಂಟ್ಸ್ ಆಗ್ಬೋದು, ಅದಕ್ಕೆಲ್ಲ ಫಂಡ್ಸ್ ಬೇಕಾಗುತ್ತೆ ಅಂತ ಅದಕ್ಕೆ ಕೂಡ ಅಪ್ರಾಕ್ಸಿಮೇಟ್ಲಿ 591 crores ಎಸ್ಟಿಮೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಂಗ್ ಇನ್ ಟೆಕ್ನಾಲಜಿ ಆ್ಯಂಡ್ ಕ್ರೌಡ್ ಇನ್ಫ್ರಾಸ್ಟ್ರಕ್ಚರ್. ಇನ್ವೆಸ್ಟಿಂಗ್ ಆನ್ ಟೆಕ್ನಾಲಜೀಸ್ ಅಂತಂದರೆ ಇನ್ನು ಫರ್ದರ್ ಎ ಜನರೇಷನ್ ಥ್ರೂ ಯುಟಿಲೈಸೇಷನ್ ಮಾಡಿಕೊಂಡು ಲೆನ್ಸ್ನ ಡಿಸೈನ್ ಆಗ್ಬೋದು, ಲೆನ್ಸ್ನ ಗ್ಲಾಸಸ್ ಮ್ಯಾನುಫ್ಯಾಕ್ಚರಿಂಗ್ಸಲ್ಲಿ ಏನಿದೆ ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ಅದಕ್ಕೊಂದು 213 crores ಹೇಳಿದ್ದಾರೆ. ಬ್ರ್ಯಾಂಡ್ ಮಾರ್ಕೆಟಿಂಗ್ ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನಿದೆ ಕಂಪ್ನಿದು, ಬಿಸ್ನೆಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್, ಅದಕ್ಕೆ ಕೂಡ 320 crores ಬೇಕು ಅಂತ ಈ ಬಿಡ್ಡಲ್ಲಿ ಅಮೌಂಟ್ನ ಇಟ್ಟಿರ್ತಿದ್ದಾರೆ. ಇದು ಅವ್ರು ಕೊಟ್ಟಿರೋ ಬೈಫರ್ಗೇಷನ್ಸ್ ಆಫ್ ವಾಟ್ ಪರ್ಪಸ್ ದೇ ಆರ್ ರೈಸಿಂಗ್ ಫಂಡ್ಸ್ ಅಂತ. ನಿಮಗೆ ಲೆನ್ಸ್ಕಾರ್ಟ್ ಐ ಪಿ ಒ ಕಂಪ್ನಿ ಫೈನಾನ್ಷಿಯಲ್ ರಿಪೋರ್ಟ್ಸ್ ನೋಡಿದ್ರೆ 2023 ರೆವೆನ್ಯೂ ಬಂದು 3,900 crores ಇತ್ತು, ಎಕ್ಸ್ಪೆನ್ಸಸ್ ಬಂದು 4,000 crores ಇತ್ತು. ಅಂದರೆ 2023 ಕಂಪ್ನಿ ಬಂದ್ಬಿಟ್ಟು ಆ್ಯಕ್ಚುಲಿ ಪ್ರಾಫಿಟ್ ಮಾಡ್ತಿರಲಿಲ್ಲ, ಲಾಸ್ ಮಾಡ್ತಿತ್ತು. 2023 ಫೈನಾನ್ಷಿಯಲ್ ರಿಪೋರ್ಟಲ್ಲಿ ಅವರು 23 crores 63 crores ನಿಮಗೆ ನೆಗೆಟಿವ್ ತೋರಿಸಿದ್ರು. ಓವರ್ ಆಲ್ ಅಸೆಟ್ ಬಂದ್ಬಿಟ್ಟು ಅವರು 9,500 crores ಇತ್ತು. 2024 ಸೇಮ್ ರೆವೆನ್ಯೂ ಬಂದು 3,900 5,000 ಜಂಪ್ ಆಯಿತು, 5,600. ಬಟ್ ಎಕ್ಸ್ಪೆನ್ಸಸ್ ಕೂಡ ಏನಾಯಿತು ಅಂದರೆ ಸಿಮಿಲರ್ ವೇ ಅಲ್ಲಿ ಎಕ್ಸ್ಪೆನ್ಸಸ್ ಕೂಡ ನಿಮ್ಗೆ ಆಯಿತು 5,400 ಚೇಂಜ್. ಅಲ್ಲಿ ನಿಮಗೆ ಪ್ರಾಫಿಟ್ ಅಂತ ನೋಡಿದ್ರೆ ಓನ್ಲಿ 10 ಪ್ರಾಫಿಟ್ ಬರಲಿಲ್ಲ. ಅಲ್ಲಿ ಕೂಡ ಏನಾಯಿತು, ಅವ್ರಿಗೆ 10 crore ಲಾಸಸ್ ಆಯಿತು. ಬಟ್ ಅವ್ರ ಲಾಸಸ್ ಏನಾಗ್ತಿದೆ, ಇಯರ್ ಆನ್ ಇಯರ್ ರೆಡ್ಯೂಸ್ ಆಗ್ತಿದೆ.
ಸೊ ಅಸೆಟ್ ಕ್ವಾಲಿಟಿ ನೋಡಿದಾಗ ಅಸೆಟ್ ಕ್ವಾಲಿಟಿ ಇಸ್ ಮೇಂಟೈನ್ ಸಿಮಿಲರ್ ವೇ. ಸೊ 2025 ಬರೋಷ್ಟರಲ್ಲಿ ಏನಾಯಿತು ಅಂದರೆ ಅವ್ರನ್ನ ಎಕ್ಸ್ಪೆನ್ಷನ್ಸು ಮತ್ತು ವಿಸಿಬಿಲಿಟಿ ಇನ್ ದ ಮಾರ್ಕೆಟು ಇಂಪ್ರೂವ್ಮೆಂಟ್ ಆಯಿತು. ಅವ್ರಿಗೆ ಓವರಾಲ್ ರೆವೆನ್ಯೂ ಒಂದು ಇನ್ಕ್ರೀಸ್ ಆಯಿತು, ಅಪ್ಟಿಕ್ ಬಂದ್ಬಿಟ್ಟು ನಿಮಗೆ 7,000 ಕ್ರೋರ್ಸ್ ಆಯಿತು. ಎಕ್ಸ್ಪೆನ್ಸಸ್ ಬಂದು 6,600 ಕ್ರೋರ್ಸ್ ಇದೆ. ಬಟ್ ಅವ್ರ ಪ್ರಾಫಿಟಬಿಲಿಟಿ ನೋಡಿದ್ರೆ 300 ಕ್ರೋರ್ ಅಪ್ರಾಕ್ಸಿಮೇಟ್ಲಿ ಪ್ರಾಫಿಟಬಿಲಿಟಿ ಆಗ್ತಿದೆ ಆಸ್ ಆಫ್ ನೋ ಅಂಡ್ ಲಾಸ್ಟ್ ಫೈನಾನ್ಷಿಯಲ್ ಇಯರ್. ಸೊ ಇಲ್ಲಿನ ಅಸೆಟ್ ಕ್ವಾಲಿಟಿ ಕೂಡ ನಾವು ನೋಡಿದ್ರೆ ಗ್ರೋತ್ ಕಾಣಿಸ್ತಿದೆ, 10,000 ಕ್ರೋರ್ಸ್ ಅಂಡ್ ಎಬೋ ಅಸೆಟ್ ಕ್ವಾಲಿಟಿ ಕಾಣಿಸ್ತಿದೆ. ಕರೆಂಟ್ IPO GMP ಅಂದರೆ ಗ್ರೇ ಮಾರ್ಕೆಟ್ ಪ್ರೈಸಲ್ಲಿ ಎಸ್ಟಿಮೇಷನ್ ಲಿಸ್ಟಿಂಗ್ ಗೇನ್ಸ್ ನೋಡಿದ್ರೆ 80 ರೂಪೀಸ್ವರೆಗೂ ಪಾಸಿಟಿವ್ ತೋರಿಸ್ತಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 20% ಲಿಸ್ಟಿಂಗ್ ಗೇನ್ ಆಗೋ ಚಾನ್ಸಸ್ ಇದೆ ಅಂತ ಸೊ ರಿಸರ್ಚರ್ಸ್ ಅನಲೈಸರ್ಸ್ ಹೇಳ್ತಾ ಇದ್ದಾರೆ ಗ್ರೇ ಮಾರ್ಕೆಟ್ ಪ್ರಕಾರ. ಸೊ ಇದು IPO ಏನಂತಂದರೆ ಸೊ ಕನ್ಸಿಡರೇಷನ್ ಮಾಡ್ಬೋದು ಬಿಕಾಸ್ ಆಫ್ ದ ಗ್ರೇ ಮಾರ್ಕೆಟ್, ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ರಿಪೋರ್ಟ್ಸ್ ಪ್ರಾಬಬಿಲಿಟಿ ಆಗ್ತಿದೆ ಅಂತ. ಬಟ್ ನನ್ನ ಸಜೆಷನ್ಸ್ ಅಂದರೆ ಈ ವಿಡಿಯೋ ಮೂಲಕ ತಿಳಿಸೋದು ಫೈನಾನ್ಷಿಯಲ್ಸ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಬಿ ಎ ರಿಸ್ಕಿಯರ್. ಪ್ಲೀಸ್ ಇನ್ನು ಇನ್ವೆಸ್ಟ್ಮೆಂಟ್ ತೊಗೊಳೋಕ್ಕಿಂತ ಮುಂಚೆ, ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ರೀಡ್ ಆಲ್ ಯುವರ್ ರಿಸ್ಕ್ ಡಿಸ್ಕ್ಲೋಸರ್ಸ್ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ನೀವು IPOನ ಅಪ್ಲೈ ಮಾಡಿ.